ಹರೇ ಕೃಷ್ಣ. ಶ್ರೀ ಪುರಂದರದಾಸರ ವಾಣಿ. ಶ್ರೀ ಪುರಂದರ ಪಥ 5. ಪಾವನತ್ವದಿ ನೋಡೆ ಅಮರ ಗಂಗಾಜನಕ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪೀ ಜನಪ್ರಿಯ ಗೋಪಾಲಗಲ್ಲದೆ ಅಂತ ಈ ಒಂದು ಪದ್ಯದಲ್ಲಿ ಶ್ರೀ ಪುರಂದರದಾಸರು ಎಷ್ಟು ವಿಶೇಷವಾಗಿ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಎಲ್ಲದರಲ್ಲೂ ಪರಮಾತ್ಮನೇ ಮಿಗಿಲು, ಇತರ ಜೀವರಾಶಿಗಳು ಆತನಿಗೆ ಹತ್ತಿರವೇ ಇಲ್ಲ. ಜೀವರಾಶಿಗಳು ಪರಮಾಣು ರೂಪಿಗಳು, ಪರಮಾತ್ಮನು ಮಹದ್ರೂಪಿ, ಅನಂತ ಪಟ್ಟು ಆತನು ಶ್ರೇಷ್ಠನಾಗಿದ್ದಾನೆ ಎಲ್ಲ ವಿಷಯಗಳಲ್ಲಿ ಅಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಪ್ರಯಾಗ ಮಹಾಕುಂಭಮೇಳ ಅಮೃತ ಸ್ನಾನದಲ್ಲಿ ಭಾಗವಹಿಸಿದ ಎಲ್ಲ ಮಹಾನ್ ಚೇತನಗಳ ಅನುಗ್ರಹವನ್ನು ಕೋರುತ್ತೇವೆ. ತೀರ್ಥರಾಜನಿಗೆ ಅನಂತಾನಂತ ವಂದನೆಗಳನ್ನು ಮಾಡುತ್ತೇವೆ. ಜಗತ್ತಿನಲ್ಲಿ ದೋಷರಹಿತವಾದದ್ದು, ಅತ್ಯಂತ ಪರಿಶುದ್ಧವಾದದ್ದು, ಪಾವನವಾದದ್ದು, ಶ್ರೇಷ್ಠವಾದದ್ದು, ಶ್ರೀಮಂತವಾದದ್ದು, ಬಲಶಾಲಿಯಾದದ್ದು ಇತ್ಯಾದಿ ಇತ್ಯಾದಿ ಅನಂತ ಕಲ್ಯಾಣ ಗುಣಗಳನ್ನು ಹೊಂದಿರುವ ಚೇತನ ಯಾವುದು ಎಂದು ದಾಸರು ಪ್ರಶ್ನೆ ಮಾಡುತ್ತಾರೆ ಮತ್ತು ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೊಡುತ್ತಾರೆ. ಅವನೇ ಶ್ರೀಹರಿ, ಅವನೇ ಶ್ರೀಹರಿ, ಅವನೇ ಶ್ರೀಹರಿ. ವೇದ, ಶಾಸ್ತ್ರ, ಪುರಾಣ ಎಲ್ಲವೂ ಪರಮಾತ್ಮನನ್ನು ಹೊಗಳುತ್ತವೆ, ಪರಮಾತ್ಮನ ಮಹಿಮೆಯನ್ನು ಸಾರುತ್ತವೆ. ಪರಮಾತ್ಮನ ವಿಷಯವಾಗಿ ಅನೇಕ ಚರ್ಚೆಗಳನ್ನು ಮಾಡಿ ಪರಮಾತ್ಮನೇ ಶ್ರೇಷ್ಠ ಅಂತ ತಿಳಿಸಿಕೊಡುತ್ತವೆ. ಬ್ರಹ್ಮಸೂತ್ರಗಳು ಕೂಡ ಹಾಗೆಯೇ ಪರಮಾತ್ಮನ ಶ್ರೇಷ್ಠತ್ವವನ್ನು ಅವು ಏನಪ್ಪ ಅಂದರೆ ಸಿದ್ಧ ಮಾಡಿ ತೋರಿಸುತ್ತವೆ. ಜಗತ್ತಿನ ಎಲ್ಲರೂ ತಮ್ಮ ಪಾಪ ಪರಿಹಾರಕ್ಕಾಗಿ ತೀರ್ಥಯಾತ್ರೆಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ. ತನ್ನಲ್ಲಿ ಸ್ನಾನ ಮಾಡಿದವರ ಪಾಪವನ್ನೆಲ್ಲ ಗಂಗಾಮಾತೆಯು ತೊಳೆದು ಹಾಕುತ್ತಾಳೆ ಎಂದು ಎಲ್ಲರ ಬಲವಾದ ನಂಬಿಕೆ. ತನ್ನ ಪಾಪವನ್ನು ಕಳೆದುಕೊಂಡ ವ್ಯಕ್ತಿಯು ಪಾವನನಾಗುವನು. ಪಾಪರಾಶಿಯನ್ನು ಪರಿಹಾರ ಮಾಡುವ ಗಂಗೆಯ ಪಿತನೆಂದು ತ್ರಿವಿಕ್ರಮನು ಕರೆಯಲ್ಪಡುವನು. ಪರಮಾತ್ಮನ ಪಾದದ ಉಗುರು ತಗುಲಿದ ಸುವರ್ಣಕರ್ಪರ ಸೀಳಿದ ಕಾರಣ ಭೈರಾವರಣದಿಂದ ದೇವಗಂಗೆಯು ಬ್ರಹ್ಮಾಂಡದಲ್ಲಿ ಹರಿಯುತ್ತಾಳೆ. ನಮ್ಮದು ಬ್ರಹ್ಮಾಂಡ ಸುವರ್ಣಾವರಣದ ಒಳಗಡೆ ಇದೆ. 14 ಲೋಕಗಳು ಸುವರ್ಣಾವರಣದ ಒಳಗಡೆ ಇವೆ. 7 ಲೋಕಗಳು ಕೆಳಗೆ, ಮತ್ತೆ ಮೇಲೆ 6 ಲೋಕಗಳು, ಮೇಲೆ ಭೂಲೋಕ ಮಧ್ಯದಲ್ಲಿದೆ. ಆ ಸುವರ್ಣ ಆವರಣದ ಹೊರಗೆ ಜಲಾವರಣ ಇದೆ. ಹಾಗೆ ಒಂದೊಂದೊಂದು ಆವರಣಗಳು 9 ಹೊರಗಿನ ಆವರಣಗಳು ಬ್ರಹ್ಮಾಂಡವನ್ನು ಕವಸಿದಂತೆ ಸುತ್ತುವರೆದಿವೆ. ಆಗ ಬಲಿಚಕ್ರವರ್ತಿಯ ಒಂದು ದಾನವನ್ನು ಸ್ವೀಕಾರ ಮಾಡುವಾಗ ಪರಮಾತ್ಮನು ಏನು ಕಾಲನ್ನು ಎತ್ತಿ ವಾಮನನು ತ್ರಿವಿಕ್ರಮನಾದಲ್ಲ, ಹಾಗೆ ಆತನ ಉಗುರು ಆ ಬ್ರಹ್ಮಾಂಡದ ಕರ್ಪೂರಕ್ಕೆ ಸುವರ್ಣಾವರಣಕ್ಕೆ ತಗಲಿದಾಗ, ಅದು ಸೀಳಿದಾಗ ಬಹಿರಾವರಣದ ಜಲ, ಗಂಗಾಜಲ ಒಳಗಡೆ ಬಂದಿತು. ಆ ಗಂಗಾಜಲವನ್ನು ತಮ್ಮ ಕಮಂಡಲಿನಲ್ಲಿ ತುಂಬಿಕೊಂಡ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಪಾದವನ್ನು ತೊಳೆದರು. ಪರಮಾತ್ಮನ ಪಾದದಿಂದ ಹರಿದ ಗಂಗೆಯು ಎಲ್ಲ ಲೋಕವನ್ನು ಪಾವನ ಮಾಡಿದಳು. ಆ ಗಂಗೆಯನ್ನು ಮಹಾರುದ್ರದೇವರು ತಮ್ಮ ಶಿರದಲ್ಲಿ ಧರಿಸಿದರು. ಪಾವನತ್ವದಿ ನೋಡೆ ಅಮರ ಗಂಗಾಜನಕ. ಅಂತಹ ಗಂಗಾ ನದಿ ಈಗೆಲ್ಲ ಏನು ಜನರೆಲ್ಲ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಪುನೀತರಾದಿವಿ ಅನ್ಕೊತಾರಲ್ಲ, ಜನರ ಪಾಪವನ್ನೆಲ್ಲ ಪರಿಹಾರ ಮಾಡ್ತಲ್ಲ ಮಹಾಗಂಗೆ, ಆ ಗಂಗೆಯನ್ನೇ ಹೆತ್ತವನು ತ್ರಿವಿಕ್ರಮರೂಪಿ ಪರಮಾತ್ಮ. ಪರಮಾತ್ಮನ ಪಾದವನ್ನು ಸೋಕಿದ ಆ ಗಂಗೆ ಪವಿತ್ರವಾಗಿರುವಾಗ ಪರಮಾತ್ಮನು ಎಷ್ಟು ಪವಿತ್ರ ಆಗಿರಲಿಕ್ಕಿಲ್ಲ. ಪರಮಾತ್ಮನ ಪಾದದಿಂದ ಹರಿದ ಪ್ರಯುಕ್ತ ಗಂಗೆಗೆ ಅಷ್ಟೊಂದು ಶಕ್ತಿ ಇದ್ದಾದ ಮೇಲೆ ಇನ್ನು ಪರಮಾತ್ಮನಿಗೆ ಎಷ್ಟು ಶಕ್ತಿ ಇರಬೇಡ. ಆದುದರಿಂದಲೇ ಪರಮಾತ್ಮನು ಪಾವನಕ್ಕೆ ಪಾವನನು ಎಂದು ದಾಸವಾಣಿ ಇದೆ. ಇಷ್ಟೇ ಅಲ್ಲ, ಪರಮಾತ್ಮನ ಹಿರಿಮೆಯನ್ನು ಹೇಳಲು ಶಬ್ದಗಳೇ ಸಾಲವು ಎಂದು ವೇದವು ಹೇಳುತ್ತದೆ. ದೊರೆಯತನದಲ್ಲಿ ನೋಡೆ ಧರಣಿದೇವಿಗೆ ರಮಣ. ಸಮಗ್ರ ಭೂಮಂಡಲಕ್ಕೆ ಒಡೆಯನಾದ ಪ್ರಯುಕ್ತ ಆತನಿಗಿಂತ ದೊಡ್ಡ ರಾಜರು ಯಾರಿದ್ದಾರೆ ಹೇಳಿ? ಸಂಪೂರ್ಣ ಭೂಮಿ ತಾಯಿಗೆ ಆತನ ಒಡೆಯ. ಇನ್ನೇ ಆತನಿಗಿಂತ ದೊಡ್ಡ ರಾಜರು ಯಾರಿದ್ದಾರೆ? ಸಿರಿಯತನದಲ್ಲಿ ನೋಡಿ ಶ್ರೀಕಾಂತನು. ಶ್ರೀದೇವಿಯ ಪತಿಯಾದ ಪ್ರಯುಕ್ತ ಆತನಿಗಿಂತ ಶ್ರೀಮಂತರು ಯಾರಿದ್ದಾರೆ ಹೇಳಿ? ಶ್ರೀದೇವಿಗೆ ಸಂಪತ್ತನ್ನು ದಯಪಾಲಿಸಿದವನು ಆತನೇ ಅಲ್ಲವೇ? ಆದ್ದರಿಂದ ಆತನೇ ಮಹಾನ್ ಶ್ರೀಮಂತನು.
ಹಿರಿಯತನದಲ್ಲಿ ನೋಡಿ ಸರಸಿಜೋದ್ಭವನಯ್ಯ. ಚತುರ್ಮುಖ ಬ್ರಹ್ಮದೇವರನ್ನು ನಾವು ಏನಪ್ಪ ಅಂದ್ರೆ ಅತ್ಯಂತ ಹಿರಿಯರು ಅಂತ ಹೇಳ್ತೇವೆ. ಯಾಕಂದರೆ ಸೃಷ್ಟಿಕರ್ತರವರು, ಸೃಷ್ಟಿಯನ್ನು ಮಾಡಿದ್ದಾರೆ ಅವರು. ಆ ಚತುರ್ಮುಖ ಬ್ರಹ್ಮದೇವರಿಗೆ ತಂದೆ ಎನಿಸಿದಾದ ಮೇಲೆ ಆತನಿಗಿಂತ ಹಿರಿಯರು ಬ್ರಹ್ಮಾಂಡದಲ್ಲಿ ಯಾರಿದ್ದಾರೆ ಹೇಳಿ? ಗುರುವತನದಲ್ಲಿ ನೋಡಿ ಜಗದಾದಿ ಗುರುವು, ಆದಿಗುರುವೇ ಶ್ರೀಮನ್ನಾರಾಯಣ. ಆದಿಗುರುವೇ ಏನಂತಂದರೆ ಆತನೇ ಶ್ರೀ ವೇದವ್ಯಾಸ ದೇವರಾಗಿ ಅವತರಿಸಿ ಮಹಾಭಾರತದ ರಚನೆಯನ್ನು ಮಾಡಿದರು, ಪುರಾಣಗಳ ರಚನೆಗಳನ್ನು ಮಾಡಿದರು, ಉಪಪುರಾಣಗಳ ರಚನೆಯನ್ನು ಮಾಡಿದರು, ಕೊನೆಯದಾಗಿ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದಂತಹ ವೇದವ್ಯಾಸ ದೇವರು ನಾರಾಯಣನ ಅಭಿನ್ನರು, ನಾರಾಯಣನಿಂದ ಅಭಿನ್ನರು. ನಾರಾಯಣನ ಅವತಾರರೇ ವೇದವ್ಯಾಸ ದೇವರು. ಅವರೇ ಆದಿಗುರುವಾಗಿದ್ದಾಗ ಇನ್ನು ಬೇರೆ ಗುರುಗಳು ಯಾರಿದ್ದಾರೆ? ವೇದವ್ಯಾಸರೇ ಆದಿಗುರುಗಳು, ನಾರಾಯಣನೇ ಆದಿಗುರು. ದೇವತ್ವದಲ್ಲಿ ನೋಡಿ ದಿವಿಜರೂಢಿಯ. ದೇವತ್ವ ಪರಮಾತ್ಮನಲ್ಲಿ ಇದೆ. ಹೇಗೆ ಅಂತಂದರೆ ಎಲ್ಲ ದೇವತೆಗಳಿಗೆ ಒಡೆಯನು. ಇಂದ್ರದೇವರು ಎಲ್ಲ ಸುರರಿಗೆ ಒಡೆಯನಾಗಿದ್ದಾನಲ್ಲ, ಆ ಇಂದ್ರ, ಶೇಷ, ಗರುಡ, ರುದ್ರಾದಿಗಳಿಗೆ ಕೂಡ ಪರಮಾತ್ಮನು ಒಡೆಯನಾಗಿದ್ದಾನೆ. ಬ್ರಹ್ಮದೇವರಿಗೂ ಒಡೆಯನಾಗಿದ್ದಾರೆ, ವಾಯುದೇವರಿಗೂ ಒಡೆಯನಾದ್ದಾರೆ. ಆದ್ದರಿಂದ ಎಲ್ಲ ದೇವತೆಗಳಿಗೆ ಆತನೇ ದೈವವಾದ ಪ್ರಯುಕ್ತ. ಆತನಿಗಿಂತ ಮತ್ತೊಬ್ಬ ದೈವನೆಲ್ಲಿ, ಆತನಿಗೆ ಮತ್ತೊಬ್ಬ ದೈವನೆಲ್ಲಿ? ಆತನೇ ಆತನು. ಲಾವಣ್ಯದಲ್ಲಿ ನೋಡಿ ಲೋಹಕ ಮೋಹಕನಯ್ಯ. ಸುಂದರನಾದ ಮನ್ಮಥನನ್ನು ನಾವು ಅತಿ ಸುಂದರ ಅಂತ ಹೇಳ್ತೇವೆ ಲೋಕದಲ್ಲಿ. ಮನ್ಮಥನಿಗೆ ತಂದೆಯಾದ ಇವನು ಪ್ರಯುಕ್ತ. ಇವನಿಗಿಂತ ಸುಂದರ ಯಾರಿದ್ದಾರೆ? ಸಾಕ್ಷಾತ್ ಮನ್ಮಥಃ. ಗರುಡವಾಹನನು ಶೇಷಪರ್ಯಂಕನೂ ಆದ ಪರಮಾತ್ಮನು ವೇದಗಳಿಗೆ ಮಾತ್ರ ಗೋಚರನಾಗಿದ್ದಾನೆ. ವೇದ ಗೋಚರ ಬಾರೋ ಎಂದು ದಾಸವಾಣಿ ಇದೆಯಿಲ್ಲ. ಬ್ರಹ್ಮಸೂತ್ರಗಳ ಮೊದಲ ಅಧ್ಯಾಯದ ಮೊದಲನ ಪಾದ 5ನೇ ಇಕ್ಷತ್ತಧಿಕರಣ 5ರಿಂದ 11 ಸೂತ್ರಗಳು ಇದನ್ನು ಪುಷ್ಟೀಕರಿಸುತ್ತವೆ. ಪರಮಾತ್ಮನು ವೇದಗಳಿಂದ ತಿರಿಯಲ್ಪಡುತ್ತಾನೆ. ಆದ್ದರಿಂದ ವೇದಗೋಚರ ಬಾರೋ. ಹರಿಕಥಾಮೃತಸಾರದ ಈ ಕೆಳಗಿನ 2 ಪದ್ಯಗಳನ್ನು ನಾವು ಉದಾಹರಿಸುತ್ತೇವೆ ಪರಮಾತ್ಮನ ಶ್ರೇಷ್ಠತ್ವವನ್ನು ಹೇಳಲಿಕ್ಕೆ. ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ. ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ. ಜೀವ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿಕೊಳ್ಳುತ್ತಿಹವು. ಇತರ ಕರ್ಮವೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದೆನ್ನುತ್ತ ಸ್ಮರಿಸುತ್ತ ಚತುರವಿಧ ಪುರುಷಾರ್ಥಗಳ ಬೇಡಿದರು ಸ್ವಪ್ನದಲ್ಲಿ. ಹರಿಕಥಾಮೃತಸಾರದ 16ನೇ ಸಂಧಿ 25ನೇ ಶ್ಲೋಕ. ಶ್ರುತಿಗಳು ಪರಮಾತ್ಮನ ಬಗ್ಗೆ ಹೇಳ್ತಕ್ಕಂಥ ವಿಚಾರಗಳನ್ನು ವೇದಗಳೇ ಪರಮಾತ್ಮನ ಮಾತು. ವೇದಗಳನ್ನು ತಿಳಿದರೆ ಪರಮಾತ್ಮ ಹೇಳಿದ್ದನ್ನು ತಿಳಿದಂಗೆ. ಸ್ಮೃತಿಗಳು ಆತನ ಶಿಕ್ಷೆ. ಯಾವ ರೀತಿ ಜೀವನವನ್ನು ಮಾಡಬೇಕು, ಹೇಗೆ ಇರಬೇಕು, ವೇದಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು ಪುರಾಣಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದು ಆತನ ಶಿಕ್ಷೆ, ಆರ್ಡರ್. ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿತು. ಅಸಂಖ್ಯ ಜೀವರಾಶಿಗಳಿವೆ. ಪ್ರಕೃತಿಗೆ ಅಭಿಮಾನವಾದ ಲಕ್ಷ್ಮೀದೇವಿ, ಇವೆರಡೂ ಪರಮಾತ್ಮನಿಗೆ ಪ್ರತಿಮೆಗಳು. ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತಾ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ಪರಮಾತ್ಮನ ಪೂಜೆ ಅಂತ ಸ್ಮರಣೆಯನ್ನು ಮಾಡುತ್ತಾ ಚತುರವಿಧ ಪುರುಷಾರ್ಥಗಳ ಬೇಡಿದರು ಸ್ವಪ್ನದಲ್ಲಿ ಕೂಡ ನೀನು ಏನು ದೇವರನ್ನು ಕೇಳಿಕೋಬೇಡ. ಯಾವ ಧರ್ಮ, ಅರ್ಥ, ಕಾಮೋಕ್ಷ ಏನನ್ನು ಬೇಡವ, ನಿನ್ನ ಕರ್ಮಗಳನ್ನು ನೀನು ಮಾಡ್ತಾ ಹೋಗು, ಪರಮಾತ್ಮ ತಾನೇ ಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನು ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳಿ ಪರಮಾತ್ಮನ ಶ್ರೇಷ್ಠತ್ವವನ್ನು ಹೇಳಿದ್ದಾರೆ. ಇನ್ನೊಂದು ಅದೇ ಹರಿಕಥಾಮೃತಸಾರದ ಶ್ಲೋಕ. ಆ ಪರಬ್ರಹ್ಮನಲ್ಲಿ ತ್ರಿಜಗದ್ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಸಿತ್ವ, ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ. ಏಕಪ್ರಕಾರ ಸ್ವರೂಪವೆನಿಸುವು ಸರ್ವಕಾಲದಿ. ಪೋಪವಲ್ಲವು ಜೀವರಿಗೆ ದಾಸತ್ವದೋಪಾದಿ. ಆ ಪರಬ್ರಹ್ಮದಲ್ಲಿ ತ್ರಿಜಗದ್ವ್ಯಾಪಕತ್ವ, ಅವನು 3 ಜಗತ್ತಿನಲ್ಲಿ ವ್ಯಾಪಸನಾಗಿದ್ದಾನೆ. 3 ಜಗತ್ತನ್ನು ನಿಯಮನ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ, ಅವುಗಳೆಲ್ಲ ವಶದಲ್ಲಿ ಇಟ್ಟುಕೊಂಡಾನೆ. ಈಶ್ವತ್ವ ಗುಣಗಳು ಅವನಲ್ಲಿದೆ. ಒಟ್ಟಿನ ಮೇಲೆ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ದಾಸರು ಹೇಳಿದ್ದಾರೆ. ಜೀವರಿಗೆ ದಾಸತ್ವ ಅಂತಕ್ಕಂಥದ್ದು ಇದ್ದಿದ್ದೇ. ಪರಮಾತ್ಮ ಈಶ, ಜೀವರೆಲ್ಲ ದಾಸ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಇರ್ರಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ. ಸಂಕ್ಷಿಪ್ತವಾದಂಥ ಪರಿಚಯವನ್ನು ಮಾತ್ರ ಮಾಡಿಕೊಡಲಾಗಿದೆ. ನಮ್ಮ ವಿದ್ಯಾಲಯದ ಸದಸ್ಯರು, ವಿದ್ಯಾರ್ಥಿಗಳು ಇದಕ್ಕೆ ಮತ್ತು ಸೂಕ್ಷ್ಮವಾದ ಬೇರೆ ದಾಸವಾಣಿಗಳನ್ನು ಕೊಟ್ಟುಕೋತಾ ಇದನ್ನೇ ಹೆಚ್ಚು ವಿವರಣೆ ಮಾಡುತ್ತಾ ಸಮಯಕ್ಕೆ ಎಷ್ಟಿದೆ ಆ ರೀತಿಯಾಗಿ ತಾವು ಚರ್ಚೆಗಳಲ್ಲಿ ಭಾಗವಹಿಸಬಹುದು. ಹರೇ ಶ್ರೀನಿವಾಸ, ಹರೇ ಕೃಷ್ಣ.